ವಿಜಯನಗರ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ತಾಲೂಕು ಕೇಶವರಾಯನ ಬಂಡಿ ಗ್ರಾಮದ ಹುಳುಗಾಯಿ ಶಿವನಂದಪ್ಪ ಇವರ ಧರ್ಮಪತ್ನಿ ಲಲಿತಮ್ಮ ಇವರ ಪರಿಶ್ರಮದಿಂದ ಇವರ ಹೊಲದಲ್ಲಿ ಗಂಗಾ ಕಾವೇರಿ ಜಿಕೆ 3237 ಮೆಕ್ಕೆಜೋಳವನ್ನ 2.5 ಎಕರೆಯಲ್ಲಿ ಮೆಕ್ಕೆಜೋಳವನ್ನ ಬೆಳೆದಿದ್ದು ರೈತರ ಅಭಿಪ್ರಾಯದ ಪ್ರಕಾರ 1 ಎಕರೆಗೆ 30 ಕ್ವಿಂಟಾಲ್ಗಿಂತ ಅಧಿಕ ಇಳುವರಿ ಬರುತ್ತೆ ಎಂದು ಅಂದಾಜಿಸಲಾಗಿದೆ. ಇದನ್ನ ನೋಡಿದ ರೈತರು ನಾವು ಕೂಡ ಇದೇ ತಳಿಯನ್ನ ಹಾಕಬೇಕು ಅಂತ ರೈತರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೇಶವರಾಯನ ಬಂಡಿ ಗ್ರಾಮಸ್ಥರು ಹಾಗೂ ಹಂಪಾಪಟ್ಟಣದ ಗ್ರಾಮಸ್ಥರು ಸ್ಥಳದಲ್ಲಿ ಇದ್ದರು. ಈ ತಳಿಯನ್ನ ಹಂಪಾಪಟ್ಟಣದ ಎಚ್ ಶಿವಾನಂದ ಇವರ ಗೊಬ್ಬರದ ಅಂಗಡಿಯಲ್ಲಿ ತೆಗೆದುಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಇವರನ್ನು ಕೂಡ ಸನ್ಮಾನಿಸಲಾಗಿದೆ. ರೈತರ ಬಗ್ಗೆ ಮಾತನಾಡಿದ್ರು ವಲಯ ವ್ಯವಸ್ಥಾಪಕರು ಆದ ವೀರೇಶ್ ವಿಟ್ಲಾಪುರ್, ಏರಿಯಾ ಮ್ಯಾನೇಜರ್ ನಾಗರಾಜ್ ಬಡಿಗೇರ್, ಜಿಲ್ಲಾ ವ್ಯವಸ್ಥಾಪಕ ಲಕ್ಷ್ಮಣ್ ನಾಯಕ್, ಸ್ಥಳೀಯ ಅಧಿಕಾರಿ ಜಗದೀಶ್ ಎಂ, ಕುಬೇರ್ ಗೌಡ, ಅನಿಲ್ ಕುಮಾರ್ ನಾಯಕ್, ನಾಗರಾಜ್ ಪಟೇಲ್, ಅನಿಲ್ ಕೆ ಮತ್ತು ವಲಯದ ರೈತರನ್ನ ಮತ್ತು ಇವರ ಧರ್ಮಪತ್ನಿಯನ್ನ ಸನ್ಮಾನಿಸಲಾಗಿದೆ. ಶಿವಾನಂದಪ್ಪ ಸರ್. ನಿಮ್ಮ ಊರು? ಕೇಶವರಾಯನ ಮಂಡಿ, ತಾಲೂಕು ಹಗರಿಬೊಮ್ಮನಹಳ್ಳಿ, ಜಿಲ್ಲಾ ವಿಜಯನಗರ. ಹೌದ್ರಾ? ನೀವು ಇಲ್ಲಿ ಗಂಗಾ ಕವರಿ ಕಂಪ್ನಿ ಯಾವ ತಳಿಯನ್ನು ಹಾಕಿದ್ರಿ ನೀವು? ಗಂಗಾ ಕಾವೇರಿ ಜೆಕೆ ಕಂಪ್ನಿ ಹಾಕಿದೀವಿ. ಜಿಕೆ 32 ಹಾಕಿದ್ರಿ. ಹೌದ್ರಿ. ಇದು ಹೆಂಗ್ ಬಂದಿದೆ ಯಜಮಾನ್ರೆ ನಿಮಗೆ? ಇದು ನಮಗೆ ಬಹಳ ಚೆನ್ನಾಗಿ ಬಂದಿದೆ. ಹಾ. ನಮಗೆ ಇನ್ನೂ ಸ್ವಲ್ಪ ನೀರಿನ ಅರಕಲಿ ಇಲ್ಲಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹೌನ್ರಿ. ಆಗಿದೆ. ಹಾ. ಇರ್ಲಿ ಆದ್ರೆ ಇವತ್ತು ಬಹಳ ಚೆನ್ನಾಗಿ ಬಂದಿದೆ. ಒಪ್ಪಿಗೆತ್ನ ಇಳುವರಿ ಎಲ್ಲ ಚೆನ್ನಾಗ್ ಬರುತ್ತೆ, ಬರ್ತತಿ, ಹಾ. ಬಂದಿದೆ. ಇದು ನೋಡಿದ್ರೆ ಎಷ್ಟು ಬರ್ಬೋದು ನಿಮಗೆ ಕ್ವಿಂಟಾಲ್? ನೀವು ಅವರೇಜ್ ಆಗಿ ನಿಮಗೆ ಇದು 32 ಇವತ್ತು ನಾನು ಹೊಸ್ದಾಗಿ ಹಾಕಿದೀನಿ ಹೌನ್ರಿ ಈ ಬೀಜನ. ಹಾ. ನಾನು ಮುಂದೆ ಹೇಳ್ತೀನಿ. ಹೌನ್ರಿ. ಆದ್ರೂ ಈಗ ಕನ್ಫರ್ಮ್ ನೋಡ್ಲಿಕ್ಕಾಗಿನ ಹಾ. ನಮಗೆ ಮನಸ್ಸಿಗೆ ಒಪ್ಪಂಗ ಕಾಳಾಗಿದೆ. ಚೆನ್ನಾಗಿದೆ. ಇದು ಒಪ್ಪಿಗೆ. ಬೇರೆ ರೈತರೆಲ್ಲ ಬೆಳಿಬಹುದು, ಬೆಳೆ ಆರಾಮಾಗಿ ಎಲ್ಲ ಬೆಳಿಬಹುದು. ಇದಕ್ಕೆ ಹೆಚ್ಚಿನ ಮಾಡಬಹುದು ಮುಂದೆ. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಬರ್ತೈತೆ ಅಂತ ನಾನು ಅನಿಸಿಕೆ ಅಂದ್ಕೊಂಡಿನಿ. ಎದಕ್ಕಂತ ಕೇಳಿದ್ರೆ ನಮಗೆ ನೀರಿಲ್ಲ. ಹೌದ್ರಿ. ನೀರಿಲ್ಲ ಕಾರಣ ಇಷ್ಟಕ್ಕಾಗಿದೆ. ಹಾ. ಮುಂದೆ ಹೌದ್ರಿ. ನಾನೊಂದು ಇನ್ನೂ 2 ಮಾತು ಹೇಳ್ತೇನೆ. ಹೌದ್ರಿ. ರೈತರು ಬರ್ತಾ ವ್ಯವಸಾಯ ನಿಂದಿರ್ತಕ್ಕಂಥ ಪರಿಸ್ಥಿತಿಲಿ ಬರ್ತಾವ. ಇದಕ್ಕಂತ ಹೆಚ್ಚಿನ ರೀತಿಯಲ್ಲಿ ಬರ್ತಕ್ಕಂಥ ತಳಿಯನ್ನ ಕಂಡು ಹಿಡಿದು ನಮಗೆ ರೈತರಿಗೆ ಕೊಡ್ಬೇಕಂತ ನಾನು ರೈತರಿಗೆ ಕೇಳ್ತಾ ಇದ್ದೀನಿ. ಮಾಡೋಣ ಮುಂದೆ ಮಾಡೋಣ, ಅದೇ ಪ್ರಯತ್ನ. ಯಾಕಂದ್ರೆ ಇಷ್ಟೇ ಇಳುವರಿಗೆ ಈ ಬೆಳೆಗಳನ್ನ ಬೆಳಿಬೇಕಂದ್ರೆ ಕೂಲಿ ಕಾರ್ಮಿಕ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಟ್ಯಾಕ್ರಿ ಹೊಡೆದಾಗಿರ್ಬೋದು, ನಾವು ಆಳುಗಳು ಆಗಿರ್ಬೋದು, ಇವೆಲ್ಲ ನಮ್ಗೆ ಇನ್ನೂ ಲೆವೆಲ್ ಆಗ್ತೈತಿ. ನಾವು ರೈತರ ಸೇವೆಯಲ್ಲಿ ಸಂಶೋಧನಾ ಕೇಂದ್ರ ಇದೆ ನಮ್ದು ಕೂಡ ಹೈದರಾಬಾದಲ್ಲಿ. ಹೊಸ ತಳಿಯನ್ನು ನಾವು ಸಂಶೋಧನೆ ಮಾಡ್ತಿರ್ತೀವಿ. ಬೇರೆ ಕಡೆ ಅದನ್ನ ಬಿತ್ತನೆ ಮಾಡಕ್ ಕೊಡ್ತಿರ್ತೀವಿ. ಯಾವ ಏರಿಯಾದಲ್ಲಿ ಅದು ಹೆಂಗೆ ಇಳುವರಿ ಬರುತ್ತೆ, ಅದರ ಪ್ರಮಾಣ ಹೆಂಗಿರುತ್ತೆ ನೋಡ್ಕೊಂಡ್ಬಿಟ್ಟು ನಾವು ಆ ತಳಿಯನ್ನ ಇದು ಮಾಡ್ತೀವಿ. ಈ ನಮ್ಮ ಭಾಗದಲ್ಲಿ ಹಗರಿಬೊಮ್ಮನಹಳ್ಳಿ ಸುತ್ತಮುತ್ತ ಭಾಗ, ಹಂಪಾಪಟ್ಟಣ, ಇಲ್ಲೆಲ್ಲ 3237 ಗಂಗಾ ಕಾವೇರಿ ಕಂಪ್ನಿಯ 32-37 ಬೀಜ ಬಹಳ ಚೆನ್ನಾಗಿ ಬಂದಿದೆ. ಇಲ್ಲೇ ಕಿತ್ನೂರಲ್ಲಿ 40 ಕ್ವಿಂಟಲ್ ಮಟ್ಟ 41 ಕ್ವಿಂಟಲ್ ಇಳುವರಿ ಕೊಟ್ಟಿದ್ದಾರೆ. ಆ ಪಟ್ಟಿ ಕೂಡ ನಮಗೆ ಹಾಕಿದ್ದಾರೆ ರೈತ. ಬಹಳ ಖುಷಿ ಆಗಿತ್ತು ನಮಗೆ. ಹಂಗೆ ನಮಗೆ ಏನಪ್ಪಾ ಅಂದ್ರೆ ರೈತರು ಚೆನ್ನಾಗಿ ಇಳುವರಿ ಬಂದು ಅವರು ಬೆಳೆದಾಗೆಲ್ಲ ನಮಗೆ ಖುಷಿ ಆಗೋದು. ಮುಂದೆ ಚೆನ್ನಾಗಿ ಬೆಳಿತಾರೆ. ಎಲ್ಲರೂ ದಯಮಾಡಿ ಮುಂದೆ ಗಂಗಾ ಕಾವೇರಿ ಕಂಪ್ನಿ ಬೀಜನ 32-37 ಬೀಜನ ಬಿತ್ತನೆ ಮಾಡಿ ಉತ್ತಮ ಇಳುವರಿ ಪಡೀರಿ ಅಣ್ಣ. ಎಲ್ಲರಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಷಯ, ತಾವೇನು ಈಗ ಕಂಪ್ನಿ ಕಂಡು ಹಿಡಿದಿರಲ್ಲ, ಇದಕ್ಕಂತೂ ಹೆಚ್ಚಿನ ಇಳುವರಿ ಬಂದ್ರೆ ನಾವು ಬೆಳ್ತಕ್ಕಂಥ ಬೆಳೆ ಏನಾಯ್ತಂದ್ರೆ ಈ ಎಲ್ಲ ಖರ್ಚು ವರ್ಷ ಲೆವೆಲ್ ಆಗಿಬಿಡ್ತದೆ. ಲೆವೆಲ್ ಆದ್ಮೇಲೆ ವ್ಯವಸಾಯ ನಿಲ್ತಕ್ಕಂಥ ಪರಿಸ್ಥಿತಿ ಬರ್ತವೆ. ಹೆಚ್ಚಿನ ರೀತಿ ಬರ್ತಕ್ಕಂಥ ಮಾಡ್ರಿ. ನಾವು ಸಂಶೋಧನಾ ಕೇಂದ್ರಗಳನ್ನ ಇಟ್ಟಿದೀವಿ ಹೈದರಾಬಾದಲ್ಲಿ. ತಳಿಗಳು ಹೆಂಗ್ ಬರ್ತವೆ ಬೇರೆ ಅದನ್ನ ಸಂಶೋಧನೆ ಮಾಡಿ ವಿಜ್ಞಾನಿಗಳಿದ್ದಾರೆ. ಈಗ ಹೆಂಗೆ ಕ್ರಾಸ್ ಯಾವ ವೆರೈಟಿಗಳು ಹೆಂಗ್ ಬರ್ತಾವನ್ನ ಬೇರೆ ಕಡೆ ಇರೋದ್ರಲ್ಲಿ ಎಲ್ಲ ಕೊಟ್ಟು ನೋಡ್ತೀವಿ ನಾವು. ಯಾವ ಏರಿಯಾಕ್ಕೆ ಹೆಂಗ್ ಶೂಟ್ ಆಗುತ್ತೆ, ಇಳುವರಿ ಹೆಂಗ್ ಬರ್ತೇವೆ, ವಾತಾವರಣಕ್ಕೆ ನೋಡ್ಕೊಂಡ್ಬಿಟ್ಟು ಸಂಶೋಧನೆ ಮಾಡೇನೆ ಆಮೇಲೆ ನಿಮಗೆ ಬೀಜ ಕೊಡೋದು. ಇದು ಬೀಜ ಬರೋಕ್ಕಿಂತ ಮುಂಚೆ 3 ವರ್ಷ ಬೇರೆ ಕಡೆ ಎಲ್ಲ ಬೆಳೆ ಕೊಡ್ತೀವಿ ನಾವು. ನಿಮಗೆ ಡೈರೆಕ್ಟ್ ಆಗಿ ತಂದು ಇಲ್ಲಿ ಕೊಡಕ್ಕಾಗಲ್ಲ. ಹಂಗಾಗಿ ಸಂಶೋಧನೆ ಮಾಡ್ಬಿಟ್ಟು ಇಳುವರಿ ಹೆಂಗ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಪ್ಯಾಕಿಂಗ್ ಮಾಡ್ಬಿಟ್ಟು ಆಮೇಲೆ ರೈತರಿಗೆ ಕೊಡೋದು ನಾವು. ಈಗ ನಾವು ಸಂಶೋಧನೆ ಮಾಡ್ಬಿಟ್ಲೆ ತಂದು ಕೊಡಕ್ಕಾಗಲ್ಲ. ಹಂಗಾಗಿ ನಾವು ಪ್ರತಿ ವರ್ಷ 2-3 ಹೊಸ ಬೀಜಗಳನ್ನು ಕಂಡಿಡ್ತೀವಿ. ಅಂದ್ರೆ ಅದು ಮಾರ್ಕೆಟಿಗೆ ಬರತ್ತೆಗೆ ಮಿನಿಮಮ್ 3 ವರ್ಷ ಬೇಕ್ರಿ. ಯಾಕಂದ್ರೆ ಬೇರೆ ಕೊಟ್ಟು ಬೆಳೆದು ಇಳುವರಿ ಹೆಂಗ್ ಬರ್ತಲ್ಲ ಅದರ ಮೇಲೆ ನಾವು ತಂದು ಕೊಡ್ತೀವಿ ನಿಮಗೆ. ಇದು ಗಂಗಾ ಕಾವೇರಿ 3237 ಇದೆಲ್ಲ 32-37 ಉತ್ತಮ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಗಂಗಾ ಕಾವೇರಿ ಕಂಪನಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ವೀರೇಶ್ ಸರ್ ಅವರು ಬಂದಿದ್ದಾರೆ. ಹಾಗೆಯೇ ಈಗ ಒಂದು ವಾರದಿಂದ ನಮ್ಮ ಗಂಗಾ ಕಂಪ್ನಿ ಕಾವೇರಿಯ ಎಲ್ಲ ಎಂಪ್ಲಾಯೀಸ್ಗಳು ಇಲ್ಲಿ ಕೆಲಸ ಮಾಡೋದು ನೋಡಿ ನನಗೆ ಭಾಳ ಸಂತೋಷ ಆಯ್ತು. ಈಗ ನಾವು ದುಡ್ಡು ಕೊಟ್ಟು ಬೀಜ ತೊಗೋಬೋದು.
ಈ ಒಂದು ವಾರಲಿಂದ ಅವ್ರು ಕೆಲಸ ಮಾಡೋದು ನೋಡಿದರೆ ನಮ್ಮ ಸಲುವಾಗಿ ರೈತರ ಸಲುವಾಗಿ ಎಷ್ಟೋರು ಕಷ್ಟ ಬೀಳ್ತಾರೆ ಅನ್ನೋಕೆ ಇದು ಒಂದು ನಿದರ್ಶನ. ಜೊತೆಗೆ ನಮ್ಮ ಕೇಸರನ್ ಬಂಡಿ ಯಜಮಾನರಾಗಿರ್ತಕ್ಕಂಥ ನಮ್ಮ ಹುಳುಗಾಯಿ ಶಿವಾನಂದಪ್ಪ ಮಾವನವರು ಕೂಡ ನಮಗೆ ಭಾಳ ಚೆನ್ನಾಗಿ ಇದನ್ನು ಕೊಟ್ಟರು. ಯಾಕಂತಂದರೆ ಅವರು ಪ್ರತಿ ವರ್ಷವೂ ಆಯ್ಕೆ ನೋಡಿದಾಗ ಈ ವರ್ಷ ಭಾಳ ಚೆನ್ನಾಗಿ ಇಳುವರಿ ಬಂದೈತಿ. ನಮಸ್ಕಾರ. ವಿಜಯನಗರ ಜಿಲ್ಲಾ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಹೆಸರು ವೀರೇಶ್ ವಿಟ್ಲಾಪುರ ಅಂತೇಳಿ, ವಲಯ ವ್ಯವಸ್ಥಾಪಕರು ಗಂಗಾ ಕಾವೇರಿ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಕಿರುಪರಿಚಯ ಮಾಡಿಕೊಡೋದಾದರೆ, ನಮ್ಮ ಗಂಗಾ ಕಾವೇರಿ ಸಂಸ್ಥೆ ಸುಮಾರು 4 ದಶಕಗಳಿಂದ ರೈತರ ಸೇವೆಯಲ್ಲಿ ನಿರತರಾಗಿದೆ. ಆಮೇಲೆ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈ ರೈತಾಪಿ ವರ್ಗದವರಿಗೆ 4 ದಶಕಗಳಿಂದ ಸೇವೆ ಸಲ್ಲಿಸಿ ಆ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಪ್ರತಿ ವರ್ಷ ಎಷ್ಟೋ ಸಂಸ್ಥೆಗಳು ಬರ್ತವೆ ಹೋಗ್ತವೆ, ಆದರೆ ಗುಣಮಟ್ಟದ ಬೀಜಗಳನ್ನು ಕೊಟ್ಟು ರೈತರ ವಿಶ್ವಾಸವನ್ನು ಸತತವಾಗಿ ಉಳಿಸ್ಕೊಂಡಂತ ಬಂದಿರತಕ್ಕಂತಹ ಕಂಪ್ನಿ ಅಂತ ಹೇಳೋದಾದರೆ ಅದು ನಮ್ಮ ಹೆಮ್ಮೆಯ ಗಂಗಾ ಕಾವೇರಿ ಸಂಸ್ಥೆ ಅಂತ ಹೇಳ್ಬೋದು. ಇಲ್ಲಿ ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ಕೇಶವಪ್ಪ ಅಂತಕ್ಕಂಥ ಕೇಶವರಾಯನ ಬಂಡಿ ಅನ್ನೋ ಗ್ರಾಮದ ಇವರು ಶಿವಾನಂದಪ್ಪ ಅಂತ ರೈತರು ಈ ಗಂಗಾ ಕಾವೇರಿಯ 32, 37 ಅಂತಕ್ಕಂಥ ಒಂದು ನೀರಾವರಿ ತಳಿಯನ್ನು ಬೆಳೆದಿದ್ದಾರೆ. ಆ ಒಂದು ತಳಿಯ ಅಭಿಪ್ರಾಯನ ಅವ್ರ ಬಾಯಿಂದನೇ ಕೇಳಿ. ನಮಸ್ತೆ ರೀ, ಎಲ್ಲರಿಗೂ ನಮಸ್ಕಾರ. ಇದು ಹೊಸ್ದಾಗಿ ನಾವು ವರ್ಷ ಮಾಡಿರೋದು, ಭಾಳ ನಮಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು. ಇನ್ನೂ ಮುಂದೆ ಹೇಳ್ಬೇಕಾದ್ರೆ ಇನ್ನೂ ಹೆಚ್ಚಿನ ರೀತಿ ಇಳುವರಿ ಬರ್ತಕ್ಕಂಥ ಶಕ್ತಿಯನ್ನು ಈ ಕಂಪ್ನಿಗೆ ಬರಲಿ ಅಂತೇಳಿ ನಾವು ಹೇಳ್ತೀವಿ. ಈ ಮುಂಚೆ 3-4 ಕಂಪ್ನಿ ಬೀಜಗಳನ್ನ ಮಾಡಿದ್ದೀವಿ. ಆದರೆ ಈ ಬೀಜದ ಒಂದು ಗುಣಮಟ್ಟದ ಕಾಳು ಹಿಡಿದಿರ್ತಕ್ಕಂಥದ್ದು ನೋಡಿದೆ, ಇದು ಒಂದು ಹೆಚ್ಚಿನ ಮಟ್ಟದಲ್ಲಿ ಐತೆ ಅಂತ ನಾನು ಹೇಳಕ್ಕೆ 2 ಎಕರೆ ಇಷ್ಟಪಡ್ತೀನಿ. ಹಾಕಿದಿರಿ. ಇನ್ನು ಈ ಎಷ್ಟು ಕ್ವಿಂಟಲ್ ಇಳುವರಿ ಬರ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಅಂದಾಜು ಅಂದಾಜು ನನ್ನ ಲೆಕ್ಕಕ್ಕೆ 50 ಮೇಲ್ಪಟ್ಟು ಬರಬೇಕು. ಈಗಾಗಲೇ 60 ಮೇಲೆ ತೆಗೆದಿರತಕ್ಕಂಥ ಬಹಳಷ್ಟು ರೈತರ ಜನ ಹೌದು ಹೌದು ಇದ್ದಾರೆ. ಹೌದು. ತಮ್ಮದು ಕೂಡ ಬರುತ್ತೆ. ತಾವು ಸಪರೇಟ್ ಆಗಿ ಹೊಡಿಸಿ ನೋಡ್ರಿ, ಅವ್ರು ನಿಮಗೆ ಗೊತ್ತಾಗುತ್ತೆ. ಆಯ್ತು ಸರ್, ನಮಸ್ಕಾರ. ಓಕೆ.